ನನಗೆ ಅಭಿನಯ ಹೇಳಿಕೊಡಬೇಕೆ ಮಹಾರಾಣಿ? ಈ ನಿಮ್ಮ ಕೋಪ, ಅಸಮಾಧಾನಗಳ, ಈ ನಿಮ್ಮ ಆಭರಣ ಅಲಂಕಾರಗಳಿಲ್ಲದ ಈ ಅಸ್ತವ್ಯಸ್ತ ಸ್ಥಿತಿ ಮಹಾರಾಜರ ಕಣ್ಣಿಗೆ ರಾಚುತ್ತದೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಕಣ್ಣೀರು, ಅದಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡಿದರೆಂದರೆ ಯಾವ ಕೋರಿಕೆ ತಾನೇ ಈಡೇರುವುದಿಲ್ಲ. ಅಂದರೆ ಈ ನನ್ನ ವೇಷ, ಕಣ್ಣೀರು ಮಹಾರಾಜರ ಮನಸ್ಸನ್ನು ಕರಗಿಸುತ್ತದೆ ಎನ್ನುವೆಯಾ? ಆಹಾ, ಕಣ್ಣೀರು ಕಡೆಯ ಅಸ್ತ್ರ. ಮೊದಲು ಮೋಹ, ಪ್ರೇಮದ ಹೂಬಾಣಗಳನ್ನು ಪ್ರಯೋಗಿಸಿ. ಅದು ವಿಫಲವಾದರೆ ಕೋಪತಾಪಗಳ ಖಡ್ಗಗಳನ್ನು ಝಳಪಿಸಿ. ಮಹಾರಾಜರು ನಿಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಈ ಅಭಿನಯ ನಡೆಯುತ್ತಲೇ ಇರಬೇಕು. ಆದರೂ ನನಗೊಂದು ಸಂದೇಹ ಮಂತರೆ. ಸಂದೇಹ? ಏನು ಸಂದೇಹ ಮಹಾರಾಣಿ? ನಾನು ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸುವ ಬೇಡಿಕೆಯನ್ನು ಮಹಾರಾಜರ ಮುಂದಿಟ್ಟ ಕೂಡಲೇ ಅವರು ನನ್ನ ಮೋಹ, ಕೋಪ ಯಾವುದನ್ನು ಲೆಕ್ಕಿಸದೆ ತಿರಸ್ಕಾರ ಮಾಡಿದರೆ? ಅದಕ್ಕೆ ಮಹಾರಾಜರು ಇಲ್ಲಿಗೆ ಬಂದಾಗ ಮೊದಲು ಅವರು ನಿಮಗಾಗಿ ಪರಿತಪಿಸಿ ಕರಗಿ ಸಾಂತ್ವನದ ನುಡಿಗಳನ್ನು ನುಡಿದು ನಿಮ್ಮ ದಾರಿಗೆ ಬರುವಂತೆ ಮಾಡಿಕೊಳ್ಳಬೇಕು. ಆಮೇಲೆ ನನ್ನ ಬೇಡಿಕೆಯನ್ನು ಅವರ ಮುಂದಿಡಬೇಕು. ಸರಿ ತಾನೆ? ಹೌದು, ಇದೇ ಸರಿಯಾದ ಕ್ರಮ. ಮಂತರೆ, ಮಹಾರಾಜರು ನನ್ನನ್ನು ಈ ವೇಷದಲ್ಲಿ ನೋಡಿದರೆ ಅವರಿಗೆ ಮೋಹ ಉಂಟಾಗಲು ಸಾಧ್ಯವೇ? ಖಂಡಿತ ಸಾಧ್ಯ ಮಹಾರಾಣಿ. ಇರುವ ಮೋಹವನ್ನು ಮತ್ತಷ್ಟು ಕೆರಳಿಸುವಂತ ವಿಶೇಷವಾದ ಪರಿಮಳ ತೈಲವಿದೆ ಎಂದು ನಾನು ಹೇಳಿದ್ದೇನಲ್ಲ, ಈಗ ಅದನ್ನು ತರುತ್ತೇನೆ. ಈ ಮಂತರೆ ಹೇಳಿದಂತೆ ಮಾಡಿದರೆ ನನಗೆ ಒಳ್ಳೆಯದಾಗುವುದೋ ಕೆಟ್ಟದಾಗುವುದೋ ಎಂಬ ಆತಂಕ ಕಾಡುತ್ತಿದೆ. ಇಲ್ಲ, ಒಳ್ಳೆಯದೇ ಆಗಬೇಕು, ನನ್ನಂತೆಯೇ ಆಗಬೇಕು. ನನಗೆ ಗೆಲುವು. ಹಾ, ಪೂಜ್ಯರಿಗೆ ಪ್ರಣಾಮಗಳು. ಶುಭಮಸ್ತು. ಪೂಜ್ಯರೇ, ದಯಮಾಡಿ ಆಸೀನ. ಮಹಾರಾಜ, ನನ್ನೊಡನೆ ಸಮಾಲೋಚಿಸುವ ವಿಷಯವಿದೆ ಎಂದು ಅಮಾತ್ಯರು ಹೇಳಿದರು. ಹೌದು ಪೂಜ್ಯರೇ, ತಮ್ಮ ಶುಭ ಹಾರೈಕೆಯಿಂದ ರಾಮಚಂದ್ರನ ಯುವರಾಜ್ಯಾಭಿಷೇಕದ ಸಿದ್ಧತೆಗಳು ಭರದಿಂದ ನಡೆದಿವೆ, ನಡೆಯುತ್ತಲೂ ಇವೆ. ಸರ್ವರು ಸಂಭ್ರಮ ಸಂತೋಷಗಳಿಂದ ಆ ಶುಭ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಸಂಕೋಚಕ್ಕೆ ಮಹಾರಾಜ, ಯಾವುದೇ ಸಂದೇಹವಿದ್ದರೂ ಅದನ್ನು ಪರಿಹರಿಸಿಕೊಂಡು ಬಿಡು. ಗುರುವರ್ಯ, ಈ ಪಟ್ಟಾಭಿಷೇಕದ ವಿಷಯವನ್ನು ಕೈಕೇಯಿಗೆ ಮಾತ್ರ ನಾನು ತಿಳಿಸಲಿಲ್ಲ. ನೀನು ತಿಳಿಸದೇ ಇದ್ದರೂ ತಿಳಿದೇ ತಿಳಿಯುವುದಲ್ಲವೇ ಮಹಾರಾಜ? ಹೌದು ಪೂಜ್ಯರೇ, ಆದರೆ ನಾನೇ ಸ್ವತಃ ಈ ವಿಷಯವನ್ನು ತಿಳಿಸದಿದ್ದರೆ ಅದರ ಅರ್ಥವೇ ಬೇರೆಯಾಗುವುದಲ್ಲವೇ? ಉದ್ದೇಶಪೂರ್ವಕವಾಗಿ ತನ್ನನ್ನು ದೂರವಿಟ್ಟಿದ್ದಾರೆಂದು ಕೈಕೇಯಿ ಕೋಪಿಸಿಕೊಳ್ಳುವುದಿಲ್ಲವೇ? ಕೋಪಿಸಿಕೊಳ್ಳುವಳೆಂದು ನಿನ್ನ ಹಿರಿಯ ಪುತ್ರನ ಪಟ್ಟಾಭಿಷೇಕದ ವಿಷಯವನ್ನು ಆಕೆಗೆ ತಿಳಿಸದೇ ಇರಲಾಗದು. ಹೌದು ಪೂಜ್ಯರೇ, ಈ ವಿಷಯವನ್ನು ಕೈಕೇಯಿಯೊಡನೆ ಪ್ರಸ್ತಾಪ ಮಾಡಿ
ಈ ಸಂಭ್ರಮದ ಸಂತೋಷವಾದ ಸಮಯದಲ್ಲಿ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕೆ ಮುನ್ನ ತಮ್ಮ ಸಲಹೆಯನ್ನು ಪಡೆಯಲು ಸುಗ ಕರೆ ಕಳುಹಿಸಿದೆ. ನಿನ್ನ ಆತಂಕ ನನಗೆ ಅರ್ಥವಾಗುವುದು ಮಹಾರಾಜ. ಕೈಕೇಯಿಗೆ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸುವುದು ಸರಿ. ಆದರೆ ಆಕೆಯ ಪ್ರತಿಕ್ರಿಯೆಗೆ ನೀನು ಮಾತ್ರ ಯಾವ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಪೂಜ್ಯರೇ, ಕೈಕೇಯಿ ಸ್ವಭಾವ ತಮಗೆ ತಿಳಿದೇ ಪಟ್ಟಾಭಿಷೇಕದ ವಿಷಯವಾಗಿ ನನಗೂ ಅವಳಿಗೂ ವಾದ ವಿವಾದಗಳೇ ನಡೆದು ಹೋಗಿದೆ. ಇದು ಮನಸ್ತಾಪಕ್ಕೂ ಕಾರಣವಾಗಿದೆ. ಭರತನೇ ಯುವರಾಜನಾಗಬೇಕೆಂಬುದು ಆಕೆಯ ಆಸೆ. ಆದರೆ ಸಂಪ್ರದಾಯದ ಅನುಸಾರವಾಗಿ ಜ್ಯೇಷ್ಠ ಪುತ್ರ ರಾಮಚಂದ್ರನೇ ಯುವರಾಜನಾಗಬೇಕೆಂಬುದು ನನ್ನ ವಾದ. ಎಲ್ಲರ ಅಪೇಕ್ಷೆಯೂ ಕೂಡ ಅದೇ. ಹಾಗೆಂದು ಎಷ್ಟೇ ಹೇಳಿದರೂ ಕೂಡ ತನ್ನ ಪಟ್ಟನ್ನು ತಾನು ಬಿಡುತ್ತಿಲ್ಲ. ಅದೇ ನನ್ನ ಅಳುಕಿಗೆ ಕಾರಣವಾಗಿದೆ. ಯಾರು ಯಾವ ಆಸೆಗಳನ್ನು ಬೇಕಾದರೂ ಇಟ್ಟುಕೊಳ್ಳಬಹುದು, ಆದರೆ ಕುಲಗೌರವವನ್ನು ಕಡೆಗಾಣಿಸಬಾರದು. ಹೌದು ಪೂಜ್ಯ. ಮತ್ತೊಮ್ಮೆ ಕೈಕೇಯಿ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಒಪ್ಪಿಸಲು ಪ್ರಯತ್ನ ಪಡುತ್ತೇನೆ. ಪ್ರಯತ್ನಿಸು, ಖಂಡಿತ ಪ್ರಯತ್ನಿಸು ಮಹಾರಾಜ. ಆದರೆ ಒಂದು ಮಾತು ನೆನಪಿರಲಿ, ಯಾವ ಕಾರಣಕ್ಕೂ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬೇಡ. ನಿನ್ನ ನಿರ್ಧಾರದಿಂದ ಕದಲಬಾರದು. ಮಹಾರಾಜ, ನಿನ್ನ ಕಿರಿಯ ಮಹಾರಾಣಿಯ ಮಾತಿಗೆ ಮರುಳಾಗಿ ಯಾವ ವಾಗ್ದಾನವನ್ನು ಕೊಡಬೇಡ. ಎಚ್ಚರ. ಧೈರ್ಯವಾಗಿರು ಮಹಾರಾಜ, ದೃಢವಾಗಿರು. ಹಾಗೆ ಆಗಲಿ ಗುರುವೇ. ಕಲ್ಯಾಣ ವಸ್ತು. ಯುವರಾಜ ದಂಪತಿಗಳಿಗೆ ಪ್ರಣಾಮಗಳು. ಬಾ ಲಕ್ಷ್ಮಣ, ನಿನ್ನ ಸಹೋದರನೆಂಬ ಘನವಾದ ಪಟ್ಟಕ್ಕಿಂತ ಈ ಯುವರಾಜರ ಪಟ್ಟ ದೊಡ್ಡದೇ? ನಾನು ನಿನಗೂ ಹಾಗೆ ಹೇಳುತ್ತೇನೆ ಊರ್ಮಿಳೆ. ನಾನು ನಿನ್ನ ಸೋದರಿ ಎಂಬ ಪ್ರೀತಿಯ ಪಟ್ಟಕ್ಕಿಂತ ಆ ಯುವರಾಣಿ ಪಟ್ಟ ದೊಡ್ಡದೇ? ಇದು ನಿಮ್ಮ ಸರಳ ಸ್ವಭಾವದ ದ್ಯೋತಕ ಸೋದರ. ನಿನಗೆ ಪಟ್ಟವಿರಲಿ ಇಲ್ಲದಿರಲಿ, ರಾಮಚಂದ್ರನ ಸಹೋದರನೆಂಬ ಪಟ್ಟ ಶಾಶ್ವತ. ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಪಾಲಿಗಂತೂ ನೀನು ನನ್ನ ಸಹೋದರನೆಂಬುದೇ ಎಲ್ಲಕ್ಕಿಂತ ದೊಡ್ಡದು. ನನ್ನ ಪತಿಯ ಮಾತು ಅಕ್ಷರಶಃ ಸತ್ಯ ಸೀತೆ. ನೀನು ಯುವರಾಣಿ ಆಗಬಹುದು, ಮುಂದೊಂದು ದಿನ ಮಹಾರಾಣಿಯೂ ಆಗಬಹುದು. ಆದರೆ ನೀನು ನನ್ನ ಅಕ್ಕರೆಯ ಸಹೋದರಿ ಎಂಬುದೇ ದೊಡ್ಡದು. ಈಗ ನಾವು ಬಂದದ್ದು ನಾಡಿನ ಶುಭ ಸಮಾರಂಭಕ್ಕೆ ಇನ್ಯಾವುದಾದರೂ ಕರ್ತವ್ಯಗಳಿದ್ದರೆ ಅದನ್ನು ನಡೆಸಬೇಕೆಂದು. ಹೌದು ಸಹೋದರಿ, ಯಾವ ಕಾರ್ಯವಿದ್ದರೂ ಹೇಳು, ನಾವು ನಡೆಸುತ್ತೇವೆ. ನಿಮ್ಮ ಪ್ರೀತಿ ಅಭಿಮಾನಗಳನ್ನು ಕಂಡು ನನಗೆ ಸಂತೋಷವಾಗುತ್ತದೆ. ನಾನು ಹೇಳದೆ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸುವ ನಿಮಗಾಗಿ ಇನ್ನಾವ ಕರ್ತವ್ಯ ಉಳಿದುಕೊಳ್ಳುತ್ತದೆ? ಈಗ ಉಳಿದುಕೊಳ್ಳುವುದು ನಾಳೆ ಪ್ರಾತಃ ಕಾಲ ಆರಂಭವಾಗುವ ವಿಧಿವಿಧಾನಗಳಷ್ಟೇ. ಹೌದು ಲಕ್ಷ್ಮಣ, ನಾಳೆಯ ಕಾರ್ಯಗಳನ್ನು ನಾಳೆ ನೋಡಿಕೊಂಡರೆ ಆಯಿತು. ಈಗ ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಮಗಿಂತ ನಿಮಗೆ ವಿಶ್ರಾಂತಿ ಅಗತ್ಯವಿದೆ. ಇಲ್ಲ ಲಕ್ಷ್ಮಣ,
ಯುವರಾಜನ ಹೊಣೆ ಹೊರಲು ಸಿದ್ಧನಾಗಿರುವ ನಾನು ವಿಶ್ರಾಂತಿಯ ಆಲೋಚನೆ ಮಾಡಬಾರದು. ಮುಂದಿನ ಕರ್ತವ್ಯಗಳನ್ನು ಮನನ ಮಾಡುತ್ತಾ ಈ ರಾತ್ರಿಯನ್ನು ಕಳೆಯಬೇಕೆಂದಿದ್ದೇನೆ. ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಾಳೆಯ ಕರ್ತವ್ಯಕ್ಕೆ ಸಿದ್ಧರಾಗಿರಿ. ಆಗಲಿ ಸಹೋದರ. ಸಹೋದರಿ ಸೀತೆ, ಪ್ರಾತಃ ಕಾಲ ಬೇಗನೆ ಬರುತ್ತೇವೆ. ಈಗ ನಾವು ಹೊರಡುತ್ತೇವೆ. ಮಹಾರಾಣಿ, ಈ ತೈಲದ ಪರಿಮಳವನ್ನು ಸ್ವಲ್ಪ ಆಘ್ರಾಣಿಸಿ ನೋಡಿ. ಅದ್ಭುತ! ಇದರ ಅಪ್ಯಾಯಮಾನವಾದ ಪರಿಮಳವನ್ನು ಆಘ್ರಾಣಿಸಿದರೆ ಅಬ್ಬಬ್ಬ, ನನ್ನ ಮೈ ತುಂಬ ಅಮಲೇರಿದಂತಾಗುತ್ತಿದೆ. ನಿಮ್ಮನ್ನೇ ಅಮಲೇರಿಸುವ ಈ ತೈಲ ಇನ್ನು ಮಹಾರಾಜರನ್ನು ಎಷ್ಟು ಅಮಲೇರಿಸಬಹುದು? ಮೋಹದ ದಾಹದಿಂದ ಕಾತರಿಸಿ ಬರುವ ಅವರ ಸರ್ವಾಂಗಗಳು ಆಸೆಯಿಂದ ಆತುರಪಡಬೇಕು ಮಹಾರಾಣಿ. ಆದರೆ ಮಂಥರೆ, ನಾನಿರುವುದು ಕೋಪಗೃಹದಲ್ಲಿ. ಇಲ್ಲಿ ನನ್ನನ್ನು ಕಂಡ ಮಹಾರಾಜರು ಮೋಹ ಪರವಶಗೊಳ್ಳುವುದು ಸಾಧ್ಯವೇ? ಚಿಂತಿಸಬೇಡಿ ಮಹಾರಾಣಿ. ನಿಮ್ಮ ಕೋಪ ಅಪಮಾನಗಳನ್ನು ಮುಗಿಲೆದ್ದುದನ್ನು ತೋರಿಸಲೆಂದೇ ನೀವು ಕೋಪಗೃಹದಲ್ಲಿದ್ದೀರಿ. ಕೋಪಿಸಿಕೊಂಡ ಮುದ್ದಿನ ಮಡದಿಯನ್ನು ಮಧುರವಾದ ಮಾತುಗಳಿಂದ ಸಂತೈಸಲು ಮಹಾರಾಜರು ಬಂದೇ ಬರುತ್ತಾರೆ. ಅವರು ಬಂದಾಗ ಈ ತೈಲದ ಪರಿಮಳದಿಂದ ಅದರ ಮೋಹಕ್ಕೆ ವಶರಾಗುತ್ತಾರೆ. ಮೋಹ ಪರವಶನಾದ ಪುರುಷ ತನ್ನ ಪ್ರಿಯತಮೆಯ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಎನ್ನುವುದು ಅನುಭವಿಗಳ ಮಾತು. ಅರ್ಥವಾಯಿತು. ಮಹಾರಾಜರ ಮೋಹ ಹೆಚ್ಚಿದಂತೆಲ್ಲ ನನ್ನ ಕೋರಿಕೆಯನ್ನು ಈಡೇರಿಸುವ ಸಾಧ್ಯತೆಯೂ ಹೆಚ್ಚುತ್ತದೆ, ಅಲ್ಲವೇ ಮಂಥರೆ? ಹೌದು ಮಹಾರಾಣಿ. ಒಂದು ಮಾತು ನೆನಪಿನಿರಲಿ, ಯಾವುದೇ ಕಾರಣಕ್ಕೂ ಮೊದಲು 2 ವರಗಳ ವಾಗ್ದಾನವನ್ನು ಪಡೆಯುವುದನ್ನು ಮರೆಯದಿರಿ. ತಿಳಿಯಿತು. ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ನನಗೆ ಕೊಟ್ಟ ವರಗಳು ತಾನೆ. ಅಂದು ಪಡೆದುಕೊಂಡ ವರಗಳು ಇಂದು ನಿಮಗೆ ವರ ನೀಡಲಿ. ಒಂದರಿಂದ ರಾಮನು ವನವಾಸಕ್ಕೆ ಹೋಗಬೇಕು 14 ವರ್ಷ. ಇನ್ನೊಂದರಿಂದ ನಮ್ಮ ಭರತನಿಗೆ ಯುವರಾಜಾಭಿಷೇಕವಾಗಬೇಕು. ಆದರೆ ಮಂಥರೆ, ಮಹಾರಾಜರು ನನ್ನ ವರಗಳನ್ನು ಕೇಳಿ ತಿರಸ್ಕರಿಸಿದರೆ? ಮೊದಲೇ ವಾಗ್ದಾನ ತೆಗೆದುಕೊಂಡರೆ ವರಗಳು ಈಡೇರಿದಂತೆ. ಏಕೆಂದರೆ ರಘುವಂಶದವರು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಿಮ್ಮ ಮಾತಿನ ಬಲೆಯಲ್ಲಿ ಮಹಾರಾಜರು ಸಿಕ್ಕರೆ
ತಿರಸ್ಕರಿಸುವಂತೆಯೂ ಇಲ್ಲ. ಸರಿ, ನಾನು ಹಿಡಿದ ಪಟ್ಟನ್ನು ಬಿಡುವುದಿಲ್ಲ. ನೀನು ಹೇಳಿದ ಹಾಗೆ ಮಹಾರಾಜರನ್ನು ನನ್ನ ಮಾತಿನಲ್ಲಿ ಸಿಕ್ಕಿಸಿ ನನ್ನ ಕೋರಿಕೆಯನ್ನು ಈಡೇರಿಸಿಕೊಂಡೇ ತೀರುತ್ತೆ. ಆಯಿತು ಮಹಾರಾಣಿ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಶುಭ ಸಂದೇಶದ ನಿರೀಕ್ಷೆಗಾಗಿ ಕಾಯುತ್ತೇನೆ. ಇಂದಾದರೂ ನಿಮ್ಮ ಕಾರ್ಯ ಸಿದ್ಧಿಯಾಗಲಿ. ನಾನಿನ್ನು ಬರುತ್ತೇನೆ ಅಪ್ಪನೇ. ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.